ನಿನ್ನೆ ಒಂದು ನಮ್ಮ ಉಪಿಡಿಗೆ 60 ವರ್ಷದ ಅಜ್ಜ ಬಂದಿದ್ರು. ನಂಗೆ ಬೆನ್ನು ನೋವ್ತಾ ಇದೆ, ಬಲ್ಗಡೆ ಕಾಲಿ ತುಂಬಾ ಎಳೀತಾ ಇದೆ, ನಡಿಯಕ್ ಆಗ್ತಿಲ್ಲ. ಒಂದು ಅರ್ಧ ಕಿಲೋಮೀಟರ್ ನಡೆದ್ರೆ ಕುತ್ಕೋಬೇಕು, ಆ ಥರ ನೋವಾಗ್ತಿದೆ ಸರ್. ತುಂಬಾ ಜನಕ್ಕೆ ತೋರಿಸ್ಬಿಟ್ಟೆ, ಮಾತ್ರೆ ತಗೊಂಡ್ವಿ, ಫಿಸಿಯೋಥೆರಪಿ ಆಯ್ತು, ಏನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಏನ್ ಸರ್ಜರಿನೇ ಲಾಸ್ಟ್ ಸಾರ್ಟಾ, ನನಗೆ ಸರ್ಜರಿ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ವಾ ಅಂತ. ನಾನು ಡಾಕ್ಟರ್ ಅಮರ್ದೀಪ್, ಆರ್ಥೋಪೆಡಿಕ್ ಸರ್ಜನ್, ಬಸವೇಶ್ವರ ನಗರ್, ಶಿವಮ್ ಹಾಸ್ಪಿಟ್ಲಿಂದ. ಅವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಕ್ಚುಲಿ ಏನಾಗಿತ್ತು ಅಂತ. MRI ನೋಡಿದ್ವಿ, ಡಿಸ್ಕ್ ಆಚೆ ಬಂದಿತ್ತು, ದೊಡ್ಡದಿತ್ತು, ಕರೆಕ್ಟ್ ಬಲ್ಗಡೆ ನರಕ್ಕೆ ಒತ್ತುತ್ತಾ ಇತ್ತು. ಏನಾಗುತ್ತೆ ಅಂತ ಹೇಳಿದ್ರೆ, ಡಿಸ್ಕು ಇದು ನಮ್ಮ ಸ್ಪೈನಲ್ಲಿ ಡಿಸ್ಕು ಈ ಥರ ಆಚೆ ಬಂದು ನರಕ್ಕೆ ಒತ್ತುತ್ತಾ ಇರುತ್ತೆ. ಈ ಡಿಸ್ಕ್ ಆಚೆ ಬಂದಿದ ತಕ್ಷಣ ನರಕ್ಕೆ ಒತ್ತಿತು, ಅದು ಯಾವ ಸೈಡ್ ನರ ಒತ್ತುತ್ತಾ ಇದೆ ಆ ಸೈಡ್ ನೋವು ಎಳೆಯುತ್ತೆ. ಈಗ ಫಿಸಿಯೋಥೆರಪಿ ಮಾತ್ರೆ ಆದಮೇಲೆ ಬೇರೆ ಆಪ್ಷನ್ನೇ ಇಲ್ವಾ ಅಂದಾಗ ಒಂದು ಬರುತ್ತೆ ಇಲ್ಲಿ ಸರ್ಜರಿ ಮತ್ತು ನಮ್ಮ ನಾರ್ಮಲ್ ಟ್ರೀಟ್ಮೆಂಟ್ ಮಧ್ಯ, ಅದು ಸೆಲೆಕ್ಟಿವ್ ನರ್ವ್ ರೂಟ್ ಬ್ಲಾಕ್. ಏನಂತ ಹೇಳಿದ್ರೆ, ಆ ಯಾವ ನರ್ವಿಗೆ ಡಿಸ್ಕು ಒತ್ತುತ್ತಾ ಇದೆ ಅದೇ ನರ್ವಿಗೆ ಒಂದು ನೀಡಲ್ ಹಾಕಿ ಅದೇ ನರದ ಹತ್ರ ಹೋಗಿ ಅದರ ಸುತ್ತ ಇಂಜೆಕ್ಷನ್ ಕೊಡ್ತೀವಿ. ಅವರಿಗೆ ನಾವು ಆ ಟ್ರೀಟ್ಮೆಂಟ್ ಕೊಟ್ವಿ. ನೆಕ್ಸ್ಟ್ ಡೇನೇ ಪೇನ್ ಕಾಲಿಗೆಳೆಯೋದು ಕಮ್ಮಿ ಆಯಿತು, ಟೋಟಲಿ ರಿಕವರ್ ಆದರು. ಈಗ ಎಲ್ಲ ಥರನೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಸೆಲೆಕ್ಟಿವ್ ನರ್ವ್ ರೂಟ್ ಬ್ಲಾಕಿಗೆ ಸೆಲೆಕ್ಷನ್ ಪೇಷಂಟ್ ಯಾವ ಥರ ನಾವು ಕರೆಕ್ಟ್ ಪೇಷಂಟನ್ನು ಸೆಲೆಕ್ಟ್ ಮಾಡಿ ಅದನ್ನು ಕರೆಕ್ಟ್ ಆ ನರಕ್ಕೆ ಗುರಿ ಇಟ್ಟು ಕೊಟ್ಟಾಗ ಅದು ಕೆಲಸ ಮಾಡೇ ಮಾಡುತ್ತೆ. ಅದಕ್ಕೂ ಸರಿಯಾಗಿಲ್ಲ ಅಂದಾಗ ಡೆಫಿನೆಟ್ಲಿ ಸರ್ಜರಿ ಮಾಡ್ತೀವಿ. ಬಟ್ 60% ಜನ ಸರ್ಜರಿ ಇಲ್ದಲೇ ಇದೇ ಇಂಜೆಕ್ಷನಿಂದ ಸರಿಯಾಗಿರೋದು ಇದೆ. ಸೊ ಆಲ್ವೇಸ್ ಇದೊಂದು ಆಪ್ಷನ್ನ ಯೋಚನೆ ಮಾಡಿ.